ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆರ್ಥಿಕವಾದ ಸುಸ್ವಾಗತ. ಇವತ್ತಿನ ವಿಷಯ ತಂದೆ ತಾಯಿ ಅಂದರೆ ಒಂದು ಮೊದಲ ಗುರು ಅಂತಾರೆ, ಮೊದಲ ದೇವರು ಅಂತಾರೆ. ಆದರೆ ಪುಣೆ ಒಂದು ಕುಟುಂಬದಲ್ಲಿ ಇಂಥ ನೀಚ ವ್ಯಕ್ತಿಗಳು ಇದ್ದಾರೆ ಅಂದರೆ ತುಂಬ ಒಂದು ನೋವಿನ ಸಂಗತಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಮಕ್ಕಳು ಸಲಿ ಅವರು ತಮ್ಮ ಮಕ್ಕಳು ಹಂಗಿಲ್ಲ, ಅದೇ ಇವ್ರ ಮಕ್ಕಳು ಸತ್ತಿದ್ರೆ ಈ ಆಚರಣೆ ಮಾಡ್ತಿದ್ರ ಅಂತ ನಾನು ಕೇಳಕ್ಕೆ ಬಯಸ್ತೀನಿ. ನವೀನ್, ಶ್ರುತಿ ಅಂತ 2 ಜನ ಪೋಷಕರಲ್ಲಿ ಬಂದಂಥ ಒಬ್ಬ ಅಗರ್ಭ ಶ್ರೀಮಂತ ಅಗರ್ವಾಲ್ ಅನ್ನೋ ವ್ಯಕ್ತಿಯ ಕುಟುಂಬದ ಮಗ. ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ, ಗೊತ್ತಿದ್ದೋ ಮಾಡಿದ್ದಾನೆ. ಅವನು ರ್ಯಾಶ್ ಡ್ರೈವಿಂಗೋ ಗೊತ್ತಿಲ್ಲ, ಆದರೆ ಇಬ್ಬರು ಮರಣ ಹೊಂದುತ್ತಾರೆ. ಆ 2 ಹುಡುಗ ಹುಡುಗಿ ನಿಮಗೆ ತಮ್ಲೈನಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ. ಪುಣೆ ಪೋಷಕರ ಅಪಘಾತ ಅಂತ ಹೊಡೀರಿ, ಯೂಟ್ಯೂಬಲ್ಲಿ ಸರ್ಚಲ್ಲಿ ನಿಮಗೆ ಸಿಗುತ್ತೆ. ಆದರೆ ಆ ಕೇಸ್ ಎಲ್ಲ ಮೇಲೆ ಕೆಳಗೆ ಹೋಗಿ ಇವತ್ತು 2 ವರ್ಷ ಆದಮೇಲೆ ಅವರಿಗೆ ಅಗರ್ವಾಲ್ ಮಗನಿಗೆ ಒಂದು ಜಾಮೀನು ದೊರೆತಿದೆ. ಜಾಮೀನು ದೊರೆತಿದ್ದ ಬಗ್ಗೆ ವಿಷಯ ಅಲ್ಲ, ಅವರು ಕುಟುಂಬದವರು ಹೇಗೆ ಸ್ವಾಗತ ಮಾಡಿದ್ದಾರೆ ಅಂದರೆ, ಡ್ಯಾನ್ಸ್ ಮಾಡಿಕೊಂಡು, ಹೂವಿನಾರ ಹಾಕ್ಕೊಂಡು, ಎತ್ಕೊಂಡು, ಮೆರ್ಕೊಂಡು, ಏನೋ ನೊಬೆಲ್ ಪ್ರಶಸ್ತಿ ತಂದಿದ್ದಾನೋ, ಇಲ್ಲ ದೇಶಕ್ಕೋಸ್ಕರ ಹೋರಾಡಿದನೋ, ಇಲ್ಲ ಜನಗಳಿಗೋಸ್ಕರ ಹೋರಾಡಿದನೋ, ಇಲ್ಲ ಓದಿದ್ರಲ್ಲಿ ಮುಂದೆ ಬಂದಿದ್ದಾನೋ ಅಂತ ಒಂದು ಇದರಲ್ಲಿ ಅವನಿಗೆ ಹಾರ ಹಾಕಿ ತುರಾಯಿ ಸನ್ಮಾನ ಸಮೇತ ಕರ್ಕೊಂಡು ಎತ್ತು ಕುಣಿಸ್ತಾರೆ ಅಂದರೆ ಏನು ನಾಚಿಗೇಡಿ ಸಂಗತಿ. ಅಗರ್ವಾಲ್ ಕುಟುಂಬಕ್ಕೆ ಕೇಳಕ್ಕೆ ಬಯಸ್ತೀನಿ, ನೀನು ಒಟ್ಟಿಗೆ ಅನ್ನ ತಿಂತಿರೋ, ಇಲ್ಲಾಂದರೆ ಬೇರೆ ಏನೋ ತಿಂತಿರೋ. ಅದೇ ನಿಮ್ಮ ಮಕ್ಕಳು, ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಮನೆ ಮಕ್ಕಳು ಯಾರು ತೀರೋಗಿದ್ರೆ ಇದೇ ರೀತಿ ಮಾಡ್ತಿದ್ರ? ಜನಗಳೇ, ಯಾವಾಗಲೂ ಅಹಂಕಾರದಿಂದ ಮೆರಿಬಾರ್ದು. ಯಾವಾಗ ಭಗವಂತ ಯಾವಾಗ ಏನು ಮಾಡಿ ಸೃಷ್ಟಿ ಮಾಡಿರ್ತಾನೆ ಗೊತ್ತಿಲ್ಲ. ಅಗರ್ವಾಲ್ ಕುಟುಂಬದವರು, ಆ ತಂದೆ ತಾಯಿಗಾರು ಮಾನ ಮರ್ಯಾದೆ ಅನ್ನೋದು ಬೇಡವಾ? ಆ ವ್ಯಕ್ತಿಗೆ ಮಾನ ಮರ್ಯಾದೆ ಬೇಡವಾ? ದುಡ್ಡಿನ ದರ್ಪ ಅಂದ್ರೆ ಇದೇನ್ರಿ? ಬೇರೆ ತಂದೆ ಮಕ್ಕಳು ಸತ್ತೋಗಿದ್ದಾರೆ, ಬೇರೆ ತಾಯಿ ಮಗಳು ಸತ್ತೋಗಿದ್ದಾರೆ, ಬೇರೆ ತಾಯಿ ಮಗ ಸತ್ತೋಗಿದ್ದಾನೆ, ಬೇರೆ ತಂದೆ ಮಗ ಸತ್ತೋಗಿದ್ದಾನೆ. ಅವ್ರ ಮನೇಲಿ ಶ್ಲೋಕ ಆಚರಿಸ್ತಾ ಇದ್ರೆ ನಿಮ್ಮ ಮಗ ಮಾಡಿರೋ ಆಕ್ಸಿಡೆಂಟಿಂದ ಸತ್ತಿರೋವ್ರ ಮೇಲೆ ನೀವು ಮಜಾ ಮಾಡ್ತೀರಾ ಬೇಲ್ ಕೊಟ್ಟಿದ್ದಕ್ಕೆ. ನಾಚಿಗೇಡಿನ ಸಂಗತಿ. ಶೇಮ ನೀವು. ಇಂಥವನಿಗೆ ಬೇಲ್ ಕೊಟ್ಟಿದೆ ಅಂದರೆ ನಾನು ಇದು ಕಾನೂನಿಂದೇ ತಪ್ಪು ಅಂತ ಹೇಳಕ್ಕೆ ಬಯಸ್ತೀನಿ. ನಾಚಿಗಿನ ಸಂಗತಿ. ಒಬ್ಬ ತಂದೆ ತಾಯಿ ಮಗನಿಗೆ ಬುದ್ಧಿ ಹೇಳಬೇಕಾದರೂ ಆಕ್ಸಿಡೆಂಟ್ ಮಾಡಿ ಬಂದು ಬೇಲಲ್ಲಿ ಬಂದಂಥವ್ರ ಮಗನ್ನ ಎತ್ತಿ ಕುಣಿಸಿ ಹಾರ ತುರಾಯಿ ಹಾಕ್ತಾರೆ ಅಂದರೆ ನಾಚಿಕೆ ಆಗಲ್ವನ್ರಿ? ದುಡ್ಡು ಇದೆ, ದರ್ಪ ಮಾಡ್ಬೋದು ಅಂತ ಈ ರೀತಿನ ನಾಚಿಕೆಡಿನ ಜನಗಳು. ಅವ್ರ ಮನೆ ಕುಟುಂಬ ಕಣ್ಣೀರು ಹಾಕ್ಸಿ ನಿಮ್ಮನೆ ಸಂತೋಷ ಹಾಲು ತುಪ್ಪ ಉಣ್ತೀರ. ಭಗವಂತ ನಿಮ್ಮನ್ನು ಯಾವತ್ತೂ ಶ್ರಮಿಸಲ್ಲ, ಕ್ರೂರವಾಗಿ ಸಾಯಿಸ್ತಾನೆ. ಕ್ರೂರವಾಗಿ ಇದು ಭಗವಂತನ ನೆಲೆ, ಭಗವಂತನ ಸೃಷ್ಟಿ ಇದು ಅಂತ ಹೇಳ್ತಾ, ಯಾವತ್ತು ಜನಗಳೇ ಈ ರೀತಿ ಘಟನೆಯೂ ಮಾಡಿದ್ರು. ಕೆಲವೊಂದು ಅಪಘಾತಗಳು ತಪ್ಪಿಲ್ಲದಲೇ ಆಗೋಗಿರ್ತವೆ, ಹಾಗಂತ ಅದಕ್ಕೆ ಮರುಕ ಪಡ್ಬೇಕಣ್ರಿ. ನಾಟಕದ ಮರುಕ ಪಡಬಾರ್ದು, ಸಾಮಾನ್ಯವಾಗಿರ್ಬೇಕಾದ್ರೆ ಈ ಥರದ ಕುಡಿದು ಕುಪ್ಪಳಿಸೋದನ್ರಿ. ನಾಚಿಕೆ ಆಗಬೇಕು. ಕ್ಷೇಮ ಅಲ್ಲೋ ಅಗರ್ವಾಲ್ ಕುಟುಂಬ, ಪುಣೆ ಅವರಿಗೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ದಯವಿಟ್ಟು ತಪ್ಪಿದ್ದಲ್ಲಿ ಕ್ಷಮಿಸಿ. ಪದ ಬಳಕೆಯಲ್ಲಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ ಅಂತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.